ಒಂದು ಕಡೆ ಬಂಗಾರದ ಬೆಲೆ ಏರಿಕೆಯಾದ್ರೆ ಇಂಥ ವೇಳೆಯಲ್ಲೇ ಸಿಕ್ಕೇ ಬಿಡ್ತಾ ಚಿನ್ನದ ನಿಕ್ಷೇಪ. ಚಿಕ್ಕಬಳ್ಳಾಪುರ ಜಿಲ್ಲೆ ಜನರಿಗೆ ಚಿನ್ನದಂಥ ನ್ಯೂಸ್ ಇದು. ಹೌದು, ಬಂಗಾರದ ಬೆಲೆ ಈ ಕಡೆ ಏರಿಕೆ ಆಗ್ತಾನೆ ಹೋಗ್ತಿದೆ. ಹಂಗಾರೆ ಇಂಥ ಟೈಮ್ನಲ್ಲೇ ಚಿಕ್ಕಬಳ್ಳಾಪುರ ಜನರಿಗೆ ಚಿನ್ನದ ನಿಕ್ಷೇಪ ಸಿಗ್ತಾ? ಚಿಕ್ಕಬಳ್ಳಾಪುರ ಜನ ನೋಡ್ಲೇಬೇಕಾದಂತಹ ಸ್ಟೋರಿ. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಆಗಿದೆ ಈ ಸರ್ವೆ. ಗುಡಿಬಂಡೆ ತಾಲೂಕಿನಲ್ಲಿ ಅಧಿಕಾರಿಗಳಿಂದ ಸರ್ವೆ ಕಾರ್ಯ. ಹೈಟೆಕ್ ಸೆನ್ಸಾರ್ ಮೂಲಕ ಖನಿಜ ಸಂಪತ್ತಿನ ದತ್ತಾಂಶವನ್ನ ಸಂಗ್ರಹಿಸಲಾಗಿದೆ. ಪಕ್ಕದ ಆಂಧ್ರದ ಕದಿರಿ ಬಳಿ ಈಗಾಗಲೇ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಈಗ ಗುಡಿಬಂಡೆಯಲ್ಲಿ ಖನಿಜ ಸಂಪತ್ತಿಗಾಗಿ ಸರ್ವೆ ಕಾರ್ಯ ನಡೀತಿದೆ. ಕಳೆದ ಒಂದು ವಾರದಿಂದ ಗುಡಿಬಂಡೆಯಲ್ಲಿ ಸರ್ವೆ ಕಾರ್ಯ ಜೋರಾಗಿರುವಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಏನಿದೆಯಲ್ಲ, ಇದರ ಹತ್ತಿರ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಚಿನ್ನದ ನಾಡಾಗ್ಲಿದೆಯಾ ಹಾಗಾದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅನ್ನುವಂಥದ್ದು? ಚಿಕ್ಕಬಳ್ಳಾಪುರದವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಗುಡಿಬಂಡೆ ತಾಲೂಕಿನಲ್ಲಿ ಅಧಿಕಾರಿಗಳಿಂದ ಸರ್ವೆ ಕಾರ್ಯವಾಗ್ತಿದೆ. ಹೈಟೆಕ್ ಸೆನ್ಸಾರ್ ಬಳಸಿ ಖನಿಜ ಸಂಪತ್ತಿನ ದತ್ತಾಂಶವನ್ನ ಸಂಗ್ರಹಣೆ ಮಾಡಲಾಗ್ತಿದೆ. ಪಕ್ಕದ ಆಂಧ್ರದ ಕದಿರಿ ಬಳಿ ಈಗಾಗಲೇ ಚಿನ್ನದ ನಿಕ್ಷೇಪ ಪತ್ತೆಯಾಗಿರುವಂಥದ್ದು. ಈಗ ಸದ್ಯ ಚಿಕ್ಕಬಳ್ಳಾಪುರದ ಗುಡಿಬಂಡೆಯಲ್ಲಿ ಖನಿಜ ಸಂಪತ್ತಿಗಾಗಿ ಸರ್ವೆ ಕಾರ್ಯ ನಡೀತಿದೆ. ಕಳೆದ ಒಂದು ವಾರದಿಂದಲೂ ಕೂಡ ಗುಡಿಬಂಡೆಯಲ್ಲಿ ಸರ್ವೆ ಕಾರ್ಯ ಜೋರಾಗಿ ನಡೀತಿದೆ. ಚಿನ್ನದ ನಾಡಾಗುತ್ತಾ ಹಂಗಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅನ್ನುವಂಥದ್ದು? ಕೋಲಾರ ಜಿಲ್ಲೆ ಅಫ್ಕೋರ್ಸ್ ಚಿನ್ನದ ನಾಡು ಅಂತ ಕರಿತಿದ್ವಿ. ಚಿನ್ನದ ಭಾಗವೇ ಆಗಿದೆ ಕೋಲಾರ. ಈಗ ಚಿಕ್ಕಬಳ್ಳಾಪುರದಲ್ಲಿ ಏನಾದ್ರು ಈ ಚಿನ್ನದ ನಿಕ್ಷೇಪ ಪತ್ತೆಯಾಗಬಹುದಾ ಅನ್ನುವಂಥ ನಿರೀಕ್ಷೆ ಇದೆ. ಹಂಗಾರೆ ಚಿಕ್ಕಬಳ್ಳಾಪುರದ ಗುಡಿಬಂಡೆ ಏನಿದೆಯಲ್ಲ, ಇಲ್ಲಿ ಈ ತಾಲೂಕಿನಲ್ಲಿ ಅಧಿಕಾರಿಗಳು ಈಗ ಸರ್ವೆ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಹೆಲಿಕಾಪ್ಟರ್ಗಳನ್ನ ಬಳಸಿ ನಿರಂತರ ಸರ್ವೆಯನ್ನ ಮಾಡಲಾಗ್ತಿದೆ. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ GSI ಇಂದ ನಡೀತಿದೆ ಸರ್ವೆ ಕಾರ್ಯ. ಹೈಟೆಕ್ ಸೆನ್ಸಾರ್ನ ಬಳಸಿಕೊಂಡು ಭೂಮಿಯ ಆಳದಲ್ಲಿರುವಂತಹ ಖನಿಜ ಸಂಪತ್ತಿನ ದತ್ತಾಂಶವನ್ನ ಸಂಗ್ರಹಣೆ ಮಾಡಲಾಗ್ತಿದೆ. ಇನ್ನು ಪಕ್ಕದ ಗಡಿ ಭಾಗದಲ್ಲಿರುವಂತಹ ಆಂಧ್ರ ಪ್ರದೇಶದ ಕದಿರಿ ಬಳಿ ಈಗಾಗಲೇ ಚಿನ್ನದ ನಿಕ್ಷೇಪ ಪತ್ತೆ ಆಗಿದೆ. ಅದೇ ಒಂದು ಮಾದರಿಯಲ್ಲೇ ಇಲ್ಲೂ ಸಿಗಬಹುದಾ ಅನ್ನುವಂತಹ ಸರ್ವೆ ನಡೀತಿದೆ. ಕದಿರಿ ಭಾಗದ ಸಾಲಿನಲ್ಲೇ ಇರುವಂತಹ ಈ ಗುಡಿಬಂಡೆ ತಾಲೂಕಿನಲ್ಲೂ ಕೂಡ ನಿಕ್ಷೇಪ ಪತ್ತೆ ಆಗಬಹುದಾ, ಚಿನ್ನ ಸಿಗಬಹುದಾ ಅನ್ನುವಂತಹ ಸರ್ವೆ ಕಾರ್ಯ ನಡೀತಿದೆ. ಗುಡಿಬಂಡೆ ತಾಲೂಕಿನ ಬಿಚ್ಚಗಾನಹಳ್ಳಿಯ ಕ್ರಾಸ್ ಬಳಿ ಬೀಡು ಬಿಟ್ಟಿದೆ ಸರ್ವೆ ತಂಡ. ಬಿಚ್ಚಗಾನಹಳ್ಳಿ ಕ್ರಾಸ್ ಬಳಿ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಕಳೆದ ಒಂದು ವಾರದಿಂದ ನಡೀತಿದೆ ಇಂತಹ ಸರ್ವೆ ಕಾರ್ಯ. ಒಂದು ವೇಳೆ ಇಲ್ಲಿ ಚಿನ್ನದ ಅದಿರು ಪತ್ತೆಯಾದರೆ ರಾಜ್ಯ ಹಾಗೂ ದೇಶಕ್ಕೆ ಆರ್ಥಿಕತೆಯ ಒಂದು ಬೂಸ್ಟ್ ಸಿಗುತ್ತೆ ಅಂತಾನೆ ಹೇಳಬಹುದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿದು. ಇಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಬಹುದಾ ಅನ್ನುವಂಥ ಒಂದು ಸರ್ವೆ ನಡೀತಿದೆ. ಹೈಟೆಕ್ ಸೆನ್ಸಾರನ್ನ ಬಳಸಿ ಖನಿಜ ಸಂಪತ್ತಿನ ದತ್ತಾಂಶವನ್ನ ಕೂಡ ಸಂಗ್ರಹಣೆ ಮಾಡಲಾಗ್ತಿದೆ. ಯಾಕೆಂದ್ರೆ ಪಕ್ಕದಲ್ಲೇ ಇರುವಂಥ ಆಂಧ್ರದ ಕದಿರಿಯಲ್ಲಿ ಈಗಾಗಲೇ ಈ ಒಂದು ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಪಕ್ಕದ ಗಡಿ ಅದು ಆಂಧ್ರದ ಏನು ಕದಿರಿ ಇದೆ, ಪಕ್ಕದ ಗಡಿಯಲ್ಲಿ ಈಗ ಪತ್ತೆಯಾಗಿದೆ. ಅದೇ ಒಂದು ಮಾದರಿಯಲ್ಲೇ ಗುಡಿಬಂಡೆಯಲ್ಲೂ ಕೂಡ ಸಿಗಬಹುದಾ ಅನ್ನುವಂತಹ ಕಾರ್ಯ ಅಧಿಕಾರಿಗಳಿಂದ ನಡೀತಿದೆ, ಸರ್ವೆ ನಡೀತಿದೆ. ಇಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ರಾಮು, ಈಗ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಚಿನ್ನ ಪತ್ತೆ ಆಗಬಹುದಾ? ಥೇಟ್ ಕೋಲಾರ ಹೆಂಗಿತ್ತೋ ಚಿನ್ನಕ್ಕೆ ಹೆಸರುವಾಸಿ, ಹಂಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಏನಾದ್ರು ಚಿನ್ನ ಸಿಗಬಹುದಾ ಅಂತ ನಿರೀಕ್ಷೆಯಲ್ಲಿದ್ದಾರೆ. ಸರ್ವೆ ಕೂಡ ಆಗ್ತಿದೆ. ಏನಿದೆ ಹೆಚ್ಚಿನ ಮಾಹಿತಿ? ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಈಗಾಗಲೇ ಚಿನ್ನ ಒಂದು ನಿಕ್ಷೇಪ ಇರುವಂತದ್ದು ಗೊತ್ತಾಗಿರೋ ಹಿನ್ನೆಲೆಯಲ್ಲಿ ಒಂದು ಸರ್ವೆ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಬಹುತೇಕ ರಾಜ್ಯ ಮತ್ತು ಕೇಂದ್ರ ಅಧಿಕಾರಿಗಳಿಂದ ಒಂದು ಸರ್ವೆ ಕಾರ್ಯ ಈ ಒಂದು ವಿಚಾರದಲ್ಲಿ ನಡೀತಾ ಇರುವಂತದ್ದು. ಬಹುತೇಕ ಏನು ಗುಡಿಬಂಡ ಭಾಗದಲ್ಲಿ ಬಹುತೇಕ ಚಿನ್ನದ ನಿಕ್ಷೇಪ ಇದೆ ಅನ್ನುವಂತ ನಿಟ್ಟಿನಲ್ಲಿ ಸರ್ವೆಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಕದಿರಿಯಲ್ಲಿ ಕೂಡ ಏನು ಚಿನ್ನದ ನಿಕ್ಷೇಪ ಇದೆ ಅನ್ನುವಂಥದ್ದು ಗೊತ್ತಾಗಿರುವಂತ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಒಂದು ಜಿಲ್ಲೆಗಳಲ್ಲಿ ಹುಡುಕಾಟಕ್ಕೆ ಈ ಒಂದು ತಂಡ ಬಿಡು ಬಿಟ್ಟಿರುವಂತದ್ದು. ಒಟ್ಟಾರೆಯಾಗಿ ಏನು ಒಂದು ಗಗನಕ್ಕೆ ಏರಿದಂತ ಚಿನ್ನದ ಬೆಲೆಯಲ್ಲಿ ಈಗಾಗಲೇ ಒಂದು ನಾಮುಂದು ತಾಮುಂದು ಅನ್ನುವಂತ ಮಟ್ಟಕ್ಕೆ ಗ್ರಾಹಕರು ಮುಗಿಬೀಳುವಂತ ಸಂದರ್ಭದಲ್ಲಿ ಚಿನ್ನದ ನಿಕ್ಷೇಪ ಸಿಗುತ್ತೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ತುಂಬಾ ಆಸೆ
ಘಾತವಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ಒಂದು ಎಲ್ಲ ಆಯಾಮಗಳಲ್ಲಿ ಈಗಾಗಲೇ ಜಿಯಾಲಜಿಸ್ಟ್ ತಂಡದವರು ಒಂದು ಹೆಲಿಕಾಪ್ಟರ್ಗಳ ಮುಖಾಂತರ ಒಂದು ಸರ್ವೆ ಕಾರ್ಯ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಚಿನ್ನದ ನಿಕ್ಷೇಪ ಸಿಕ್ಕಿದ್ರೆ ಒಂದು ರಾಜ್ಯಕ್ಕೆ ಮತ್ತು ಕೇಂದ್ರಕ್ಕೆ ಬಹುತೇಕ ದೊಡ್ಡ ಮಟ್ಟದಲ್ಲಿ ಒಂದು ಲಾಭವೇ ಆಗುತ್ತೆ ಅನ್ನುವಂಥದ್ದು ಈ ಒಂದು ಘಟನೆಗೆ ಸಾಕ್ಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಮಂಜರಿ. ಓಕೆ ರಾಮು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.